ಇನ್ನು ನಾಮನಿರ್ದೇಶನವಾಗಿ ಆಯ್ಕೆಯಾದ ಎಫ್ಎಚ್ ಜಕಪ್ಪ ಹುಬ್ಬಳ್ಳಿಯಲ್ಲಿ ನೂತನವಾಗಿ ನಾಮನಿರ್ದೇಶನ ಎಫ್ಎಚ್ ಜಕಪ್ಪ ಆಯ್ಕೆಯಾಗಿರುವಂಥದ್ದು. ಜಕಪ್ಪನವರ ಹುಬ್ಬಳ್ಳಿ ನಿವಾಸದಲ್ಲಿ ಕುಟುಂಬಸ್ಥರು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ನಾಮನಿರ್ದೇಶನವಾದ ಹಿನ್ನೆಲೆ ಎಫ್ಎಚ್ ಜಕಪ್ಪ ಅವರು ಆಯ್ಕೆಯಾಗಿರುವುದು. ಇನ್ನು ಜಕಪ್ಪನವರ ಒಂದು ನಿವಾಸ ಹುಬ್ಬಳ್ಳಿಯಲ್ಲಿರುವಂಥದ್ದು. ಹೀಗಾಗಿ ಕುಟುಂಬಸ್ಥರ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎಫ್ಎಚ್ ಜಕಪ್ಪನವರಿಗೆ ಸನ್ಮಾನವನ್ನ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ. ಕಾಂಗ್ರೆಸ್ ಮುಖಂಡರು, ದಲಿತ ಮುಖಂಡರು ಜಕಪ್ಪನವರ ಆಯ್ಕೆಗೆ ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡರು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. 2008ರಲ್ಲಿ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಂತ ಜಕಪ್ಪನವರು ಈಗ ವಿಧಾನ ಪರಿಷತ್ಗೆ ನಾಮನಿರ್ದೇಶನಗೊಂಡಿದ್ದಾರೆ. ನಂತರ 17 ವರ್ಷದಿಂದ ಸತತವಾಗಿ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಣೆ ಕೂಡ ಮಾಡಿದ್ದಾರೆ. ತಮ್ಮ ಆಯ್ಕೆ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ ಜೊತೆ ಜಕಪ್ಪನವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಧನ್ಯವಾದ ಹೇಳಿದ್ದಾರೆ ಜಕಪ್ಪನವರು. ವಿಧಾನ ಪರಿಷತ್ಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರದಿಂದ ಈ ಹಿಂದೆ ಚುನಾವಣೆಗೆ ಸ್ಪರ್ಧಿಸಿ ಮತ್ತೆ ತೆರೆಮರೆಗೆ ಸದ್ದಿದ್ದಂಥ ಎಫ್ಎಚ್ ಜಕಪ್ಪನವರವರನ್ನು ಹೈಕಮಾಂಡ್ ಗುರುತಿಸಿ ಈಗ ಕಳಿಸಿಕೊಟ್ಟಿದೆ. ಈ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ನೇರವಾಗಿ ಎಫ್ಎಚ್ ಜಕಪ್ಪನವರವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ವಿಧಾನ ಪರಿಷತ್ಗೆ ನೇರವಾಗಿ ತಮ್ಮ ಆಯ್ಕೆ ಇದು, ಇದೇನು ಅಚ್ಚರಿ ಆಯ್ಕೆನಾ ಅಥವಾ ನಿಮಗೆ ನಿರೀಕ್ಷೆ ಇತ್ತಾ? ಆಶ್ಚರ್ಯ ಆಯ್ಕೆ ಅಲ್ಲ. ನಮ್ಮ ಹಿರಿಯರೆಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಮೊದಲೇ ಅದರದ್ದು ಸುಳಿವು ಕೊಟ್ಟಿದ್ರು ನಮ್ಮ ಹಿರಿಯರು. ಆ ಹಿರಿಯರ ಸುಳಿವಿನ ಮೇಲೆ ಬರ್ಬೋದು ಬರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಷ್ಟೇನು ಗಂಭೀರವಾಗಿ ನಾನು ಪ್ರಯತ್ನ ಮಾಡಿರಲಿಲ್ಲ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಎಚ್ ಕೆ ಪಾಟೀಲರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲ್ರವರು ಇದನ್ನು ಮಾಡಲೇಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದರಿಂದ ಒಂದೇನೋ ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನನಗೆ ದೂರವಾಣಿ ಕರೆಗಳು, ಟಿ ವಿ ನೋಡಿಂದ ನನಗೆ ಬಂದಿದ್ದು ಮಾಹಿತಿಗಳು ನನಗೂ ಆಶ್ಚರ್ಯ ಅಂತ ಅನ್ನಿಸಿದೆ. ಒಂದೊಂದು ಸಲ ಅವಕಾಶಗಳು ಆಶ್ಚರ್ಯವಾಗಿ ಬರ್ತಿರ್ತವೆ, ಅದನ್ನು ಸ್ವಾಗತಿಸಬೇಕು. ನಿರೀಕ್ಷೆ ಇತ್ತು, ಇಷ್ಟೊಂದು ಆಗುತ್ತೆ ಅಂತ ನನಗೆ ಭರವಸೆ ಇದ್ದಿಲ್ಲ. ಒಂದು ಸಮಯ ಹೇಳಬೇಕಂದ್ರೆ ಸುಮಾರು ಒಂದು 17 ವರ್ಷದಿಂದ ಅಜ್ಞಾತವಾಸನೆ ಅನುಭವಿಸಿಬಿಟ್ಟಿದ್ರಿ. ಅಜ್ಞಾತವಾಸಕ್ಕೇನು ತಳ್ಳಿದ್ದಿಲ್ಲ. ನಾನು 2008ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿಂದ ಹಿಂಡೇಶ್ವರವರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಇಡೀ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾನು ನರ್ಸ್ ಮಾಡಿದ್ದೆ. 2013ರಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ. ಟಿಕೆಟ್ ಕೊಡದೇ ಹೋದ್ರೂ ನನಗೆ ಕೇಂದ್ರ ಸರ್ಕಾರ, ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ನನ್ನ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ನ ಉಪಾಧ್ಯಕ್ಷನಾಗಿ ಮಾಡಿದರು. ಅದ್ರ ಜೊತೆಗೇ ಎಚ್ ಕೆ ಪಾಟೀಲರು RDPR ಮಿನಿಸ್ಟರ್ ಇದ್ದಾಗ ರಾಜಕಾರಣದಿಂದ ದೂರ ಹೋಗಿಲ್ಲ. ನಾನು ದೂರ ಹೋಗಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ 2017ರಿಂದ 2022. ಈ ಅಧಿಕಾರ ಅಂದರೆ ಪಕ್ಷದಲ್ಲಿ ಏನು ಗೊತ್ತಾ, ಕಾಂಗ್ರೆಸ್ ಪಕ್ಷದ ಸಂಘಟನೆ ಭಾಳ ಮುಖ್ಯ. ನಮಗೆ ಅಧಿಕಾರ ಬರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಯಾಕಂದರೆ ಹಂಗೆ ಅಧಿಕಾರಕ್ಕೋಸ್ಕರ ಎಲ್ಲರೂ ಚಿಂತೆ ಮಾಡಿಬಿಟ್ರೆ ಒಂದು ಸಿದ್ಧಾಂತಕ್ಕೋಸ್ಕರ ಚರ್ಚೆ ಮಾಡ್ಬೇಕಲ್ಲ. ಸಿದ್ಧಾಂತದಲ್ಲಿ ನಾವು ಹಂಗೆ ನೋಡಿದ್ರೆ ನಮ್ಮ ಹಿಂಡೇಶ್ವರ ಸಾಹೇಬ್ರಿಗೆ ಮೊದಲು ಸಿಗಬೇಕಾಗಿತ್ತು ನಮ್ಗಿಂತ ಅವರಿಗೆ. ಈ ಮೇಲ್ಮನೆ ಅಂದರೆ ಚಿಂತಕರ ಚಾವಡಿ ಅಂತ ಕರೀತಾರೆ. ತಾವೊಬ್ಬರು ಹಿರಿಯ ದಲಿತ ಮುಖಂಡರು, ದಲಿತರ ಧ್ವನಿಯಾಗಲಿ ಅನ್ನೋ ಒಂದು ಆಶಯದೊಂದಿಗೆ ಹೈಕಮಾಂಡ್ ನಿಮ್ಮನ್ನು ಗುರುತಿಸಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೇಳೋದಾದರೆ ಏನನ್ನ ಗುರಿಯನ್ನು ಹೊಂದಿದ್ರಿ? ಸರ್, ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗಕ್ಕೂ ಕೊಟ್ಟಿದೆ. ಅದ್ರ ಜೊತೆಗೇ ರಾಹುಲ್ ಗಾಂಧಿ ಅವ್ರದ್ದು ಒಂದು ದೊಡ್ಡ ಕನಸು ಏನಂತಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಮತ್ತು ನಿಜವಾದಂಥ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕಾಗಿದೆ. ಸ್ವಾತಂತ್ರ್ಯ ಅಂದರೆ ಕೇವಲ ಮತದಾನದ ಸ್ವಾತಂತ್ರ್ಯ ಅಲ್ಲ, ಬದುಕಿನ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಆದ್ದರಿಂದ ನೀವು ಹೇಳಿದಂಥ ಒಂದು ಪ್ರಶ್ನೆ ಏನಿದೆ ಅಲ್ಲ, ವಿಧಾನ ಪರಿಷತ್ ಮುಖಾಂತರ ಈ ನಾಡಿನ ಗಮನ ಸೆಳೆದು ಎಸ್ಪೆಷಲಿ ವಂಚಿತ ಸಮುದಾಯಕ್ಕೆ, ಅಂಚಿನಲ್ಲಿರುವಂಥ ಸಮುದಾಯಕ್ಕೆ, ಅವರ ಕಷ್ಟ ನಷ್ಟಗಳಿಗೆ ಧ್ವನಿಯಾಗಲು ನಾನು ಪ್ರಯತ್ನ ಮಾಡ್ತೇನೆ ಅಂತ ತಮ್ಮಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನೂತನವಾಗಿ ನಾಮನಿರ್ದೇಶನವಾಗಿರ್ತಕ್ಕಂಥ ವಿಧಾನ ಪರಿಷತ್ಗೆ ನಾಮನಿರ್ದೇಶನವಾಗಿರ್ತಕ್ಕಂಥ ಎಫ್ಎಚ್ ಜಕಪ್ಪನವರವರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಬೋಜಗಾರ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.